ಎಲ್ಲರಿಗೂ ನಮಸ್ಕಾರ. ಎನ್ ಕೆ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಎನ್ ಕೆ ಫ್ರಾಮ್ UK. ಇಂದಿನ ತರಗತಿಯಲ್ಲಿ ನೀವೆಲ್ಲ ಚರ್ಚೆ ಹೋಗ್ತಕ್ಕಂಥ ವಿಷಯ ಸ್ಲೈಡ್ ಮೇಲೆ ಎಲ್ಲರೂ ಗಮನಿಸಿರಬಹುದು. ಎಕ್ಸಾಮ್ ಹ್ಯಾಕರ್. ಸುಮಾರು ಜನ ಸ್ಪರ್ಧಾರ್ಥಿಗಳು ಎಲ್ಲರೂ ವಿಚಾರ ಮಾಡಿರ್ತಾರೆ, ಎಕ್ಸಾಮ್ ಯಾವ ಥರ ಹ್ಯಾಕ್ ಮಾಡಬೇಕು, ಕ್ವಶನ್ ಪೇಪರ್ ಯಾವ ಥರ ಲೀಕ್ ಮಾಡಬೇಕು, ಬ್ಲೂಟೂತ್ ಯಾವ ಥರ ಯೂಸ್ ಮಾಡ್ಕೋಬೇಕು, ಇಷ್ಟೆಲ್ಲ ಹಲವಾರು ರೀತಿಯ ತಂತ್ರಗಳನ್ನ ರೂಪಿಸಿದ್ರು ಕೂಡ ಮತ್ತೆ ಎಕ್ಸಾಮಲ್ಲಿ ಸಿಗಿಬೀಳ್ತಾರೆ. ಇಂಥ ಎಲ್ಲ ತೊಂದರೆಗಳನ್ನು ತೊಡೆದು ಹಾಕುವುದರ ಸಲುವಾಗಿ ಎಕ್ಸಾಮ್ ಯಾವ ಥರ ಹ್ಯಾಕ್ ಮಾಡ್ಬೇಕಂತ ಇಂದಿನ ತರಗತಿಯಲ್ಲಿ ನೀವೆಲ್ಲ ಚರ್ಚೆ ಮಾಡೋಣ, ಹೌದಾ? ಫಸ್ಟ್ ಆಫ್ ಆಲ್, ಹ್ಯಾಕ್ ಮಾಡೋದ್ರೊಳಗೂ ನ್ಯಾಕ್ ಅದ. ಅದು ಯಾವ ಥರ ನ್ಯಾಕ್ ಅಂತಂದ್ರೆ, ತಂತ್ರಗಳನ್ನ ಯಾವ ಥರ ರೂಪಿಸ್ಬೇಕಂತಂದ್ರೆ, ಎಕ್ಸಾಮ್ ಹ್ಯಾಕ್ ಮಾಡೋದ್ರಲ್ಲಿ 2 ಟೈಪ್ಸನ್ನು ನಾವು ಗಮನಿಸ್ಬೋದು. ಒಂದು ಫಿಸಿಕಲ್ ಹ್ಯಾಕಿಂಗ್, ಮತ್ತೊಂದು ಎಥಿಕಲ್ ಹ್ಯಾಕಿಂಗ್, ಹೌದಾ? ಈಗ ಒಂದು ಸ್ವಲ್ಪ ಎಲ್ಲರೂ ನಿಟ್ಟುಸಿರನ್ನು ಬಿಟ್ಟಿರಬಹುದು. ಯಾಕಂತಂದ್ರೆ ನಾವು ಬರೀ ಫಿಸಿಕಲ್ ಹ್ಯಾಕ್ ಒಂದೇ ಗೊತ್ತಿತ್ತು ಸರ, ನಮಗೆ ಎಥಿಕಲ್ ಹ್ಯಾಕ್ ಯಾರಿಗೆ ಗೊತ್ತಿರಲಿಲ್ಲ. ನೀವೆಲ್ಲರೂ ಏನು ಮಾಡಿರ್ಬೋದು, ಪ್ರತಿ ಸಾರಿ ಎಕ್ಸಾಮ್ಸ್ನ ಆದಾಗ ಹಲವಾರು ಘಟನೆಗಳು ಪ್ರಚಲಿತದಲ್ಲಿ ನೋಡ್ತಾ ಇದ್ದೀವಿ. ಯಾವ ಥರ ಅಂತ, ಅಲ್ಲಿ ಕ್ವಶನ್ ಪೇಪರ್ ಲೀಕ್ ಆಯಿತು, ಇಲ್ಲಿ ವಾಟ್ಸಪ್ ಮುಖಾಂತರ ಕ್ವಶನ್ ಪೇಪರ್ ಸೆಂಡ್ ಆಯಿತು, ಅಲ್ಲಿ ಇನ್ನೊಬ್ರು OMR ಚೇಂಜ್ ಮಾಡಿದ್ರು, ಇನ್ನೊಬ್ಬರು CBT ಎಕ್ಸಾಮ್ಸನ್ನು ಕೂಡ ಹ್ಯಾಕ್ ಮಾಡ್ತಾಯಿದ್ದಾರೆ, ಹೌದಾ? ಇಂಥ ಎಲ್ಲ ಘಟನೆಗಳನ್ನ ನೀವು ದಿನನಿತ್ಯವನ್ನು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಎಥಿಕಲ್ ಹ್ಯಾಕ್ ಮಾಡೋದನ್ನು ಎಲ್ಲಿಯೂ ನೋಡಿಲ್ಲ. ಅದರ ಸಲುವಾಗಿ ಆ ನೈತಿಕ ಹ್ಯಾಕನ್ನು ಮಾಡೋದು ಯಾವ ಥರ ಅಂತ ನಾವಿವತ್ತು ಚರ್ಚೆ ಮಾಡೋಣ. ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ಥರ ಬರ್ತಾಯಿದೆ, ಕ್ವಶನ್ ಪೇಪರ್ ಯಾವ ಥರ ಸೆಟ್ ಮಾಡ್ತಾಯಿದ್ದಾರೆ, ಪ್ರೀವಿಯಸ್ ಯಾವ ಥರ ಇದ್ದು ಈಗ ಯಾವ ಥರ ಕೇಳ್ತಾಯಿದ್ದಾರೆ. ನಾವೆಲ್ಲ ಇತ್ತೀಚೆಗೆ ಪರೀಕ್ಷೆಯನ್ನು ನೋಡಿರ್ಬೋದು, ಹೌದಾ? ಮೊದಲು ಹೆಂಗಿತ್ತು, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಇದ್ದಿದ್ದಿಲ್ಲ, ಬರೀ 1 ಲೈನಲ್ಲಿ ಇದ್ದು, ಮತ್ತು ಡೈರೆಕ್ಟ್ ಕ್ವಶನ್ಸ್ ಕೇಳ್ತಿರು. ಬಟ್ ಈಗ ಆ ಥರ ಇಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗ್ಯದ, ಹೌದಾ? ಬಿಕಾಸ್ ಆಫ್ ದ್ಯಾಟ್ ರೀಸನ್ ಅದ್ರ ಜೊತೆಗೆ ಪ್ರತಿಯೊಂದು ಪೇಪರ್ ಇತ್ತೀಚೆಗೆ ಅದಲ್ಲ ಡಿಸ್ಕ್ರಿಪ್ಟಿವ್ ಬರ್ತಾವೆ, ಅಂತಂದ್ರೆ ವಾಕ್ಯಗಳ ರೂಪದಲ್ಲಿ ಬರ್ತಾಯಿದೆ. ಅದಕ್ಕೋಸ್ಕರ ನಮ್ಮ ಸ್ಟಡಿಯನ್ನು ಯಾವ ಥರ ಚುರುಕುಗೊಳಿಸ್ಬೇಕು, ಇಂಥ ಹಲವಾರು ವಿಷಯಗಳನ್ನು ನಾವು ಇಂದಿನ ತರಗತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಬರೀ ಎಕ್ಸಾಮ್ ಕ್ವಶನ್ ಯಾವ ಥರ ಬರ್ತದೆ, ಪ್ಯಾಟ್ರನ್ ಯಾವ ಥರ ಅದ, ಸ್ಟೇಟ್ಮೆಂಟ್ ವೈಸ ಒಂದು ಅಷ್ಟೇ ಅಂತಲ್ಲ, ಆ ಥರದ ಸ್ಟಡಿ ಮಾಡೋಕ್ಕೂ ಮುಂಚೆ ನಮ್ಮ ನೋಟ್ಸ್ ಆಗಿರ್ಬೋದು, ಕಾನ್ಸೆಪ್ಚುವಲ್ ಕ್ಲಾರಿಟಿ ಆಗಿರ್ಬೋದು, ವಿಷಯವನ್ನು ಕರಗತ ಮಾಡ್ಕೊಳ್ಳೋದಾಗಿರ್ಬೋದು, ಇಂಥ ಎಲ್ಲ ಹಲವಾರು ಅಂಶಗಳನ್ನ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಎಕ್ಸಾಮ್ಸ್ ಹ್ಯಾಕ್ ಮಾಡ್ಬೇಕಂತಂದ್ರೆ ಈ ಅಂಶಗಳು ನಿಮ್ಗೆ ಕಂಪಲ್ಸರಿ ಗೊತ್ತಿರಬೇಕು. ಯಾವ ಅಂಶಗಳು ಅಂತಂದ್ರೆ, ಮೊದಲನೇದಾಗಿ ಎಕ್ಸಾಮ್ಸ್ ಅಂತಂದರೆ ಎಲ್ಲರಿಗೂ ಬೋರ್ ಆಗ್ಬೋದು. ಸರ್ ಏನು ರೀ, ನಾವು ಇಲ್ಲಿವರೆಗೂ 15ರಿಂದ 20 ಎಕ್ಸಾಮ್ಸನ್ನು ಬರೆದಿದ್ದೀವಿ, ಅಗೇನ್ ಆ್ಯಂಡ್ ಅಗೇನ್ ಯು ಆರ್ ಟೆಲ್ಲಿಂಗ್ ಅಬೌಟ್ ಎಕ್ಸಾಮ್ಸ್ ಅಂತಂದ್ರೆ, ಎಕ್ಸಾಮ್ಸ್ ಬರೆದಿದ್ದೀರಾ, ಸಿಲೆಬಸ್ಸು ಗೊತ್ತದ, ಪ್ರಿಪ್ರೇಷನು ಮಾಡಿರಿ, ಬಟ್ ಸೆಲೆಕ್ಷನ್ ಆಗ್ತಾಯಿಲ್ಲ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಓನ್ಲಿ ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಅಬೌಟ್ ಎಕ್ಸಾಮ್ಸ್ ಆ್ಯಂಡ್ ಎಕ್ಸಾಮ್ ಪ್ರಿಪರೇಷನ್, ಹೌದಾ? ಮೊದಲನೇದಾಗಿ ಎಕ್ಸಾಮ್ಸಲ್ಲಿ 2 ಟೈಪ್ಸ್ ಇರ್ತವೆ. ಒಂದು ಅಕಾಡೆಮಿಕ್ ಎಕ್ಸಾಮ್ಸ್, ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್. ಅರ್ಥ ಆಯ್ತಾ? ಅಕಾಡೆಮಿಕ್ ಎಕ್ಸಾಮ್ಸ್ ಅಂತಂದರೆ ಶೈಕ್ಷಣಿಕ ಪರೀಕ್ಷೆಗಳು ಅಂತಂದ್ರೆ ನಿಮ್ಮ SSLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಈ ಥರ ಎಕ್ಸಾಮ್ಸ್ ಯಾವ ಬರೆದಿರಲ್ಲ ಇವೆಲ್ಲವಷ್ಟು ಅಕಾಡೆಮಿಕ್ ಎಕ್ಸಾಮ್ಸಲ್ಲಿ ಬರ್ತವೆ, ಅಂದರೆ ಶೈಕ್ಷಣಿಕ ಪರೀಕ್ಷೆಯಲ್ಲಿ. ಅದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಯಾವ ಥರ, ಉದಾಹರಣೆಗೆ ನಾವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಬರ್ತೀವಿ, KPSC ಆಗಿರ್ಬೋದು, PSI ಆಗಿರ್ಬೋದು, FD/SD ಆಗಿರ್ಬೋದು, ಅದೇ ರೀತಿ ಕೇಂದ್ರ ಸರ್ಕಾರದ ಹುದ್ದೆಗಳಾಗಿರ್ಬೋದು, UPSC ಎಕ್ಸಾಮ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ರೈಲ್ವೆ ಎಕ್ಸಾಮ್ಸ್ ಆಗಿರ್ಬೋದು, ಈ ಥರ ಎಲ್ಲ ಪರೀಕ್ಷೆಗಳು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರ್ತವೆ, ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಮೊದಲನೇದಾಗಿ ಅಕಾಡೆಮಿಕ್ ಎಕ್ಸಾಮ್ಸ್ ಅಂತಂದ್ರೆ ಅದರ ಬಗ್ಗೆ ತಿಳ್ಕೊಳ್ಳೋಣ, ಹೌದಾ? ಎಲ್ಲರಿಗೂ ಎಕ್ಸಾಮ್ಸ್ ಯಾವ ಥರ ಇರ್ತಾವೆ, ಎಷ್ಟು ಟೈಪ್ಸ್ ಅಂತ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನದಾಗಿ ಸೆಲೆಕ್ಷನ್ ಪ್ರೋಸೆಸ್ ಮತ್ತು ಇದು ಎಲಿಮಿನೇಷನ್ ಪ್ರೋಸೆಸ್. ಶೈಕ್ಷಣಿಕ ಪರೀಕ್ಷೆಗಳು ಸೆಲೆಕ್ಷನ್ ಪ್ರೋಸೆಸ್ ಅಂತಂದರೆ ಎಲ್ಲ ಯಾರಾದ್ರೂ ಕೇಳ್ಬೋದು, ಸರ್ ಏನು ಸರ್ ಅದರೊಳಗೆ ಸೆಲೆಕ್ಟ್ ಮಾಡ್ಕೋತಾರೆ, ಇದ್ರಾಗ ಹೊರಗೆ ಹಾಕ್ತಾರೆ, ಇದಿಷ್ಟೇ ಗೊತ್ತದ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂತಂದ್ರೆ, ನೀವು ಕೂಡ ಬರೆದಿರಿ PUC ಎಕ್ಸಾಮ್ಸು ಮತ್ತು ಡಿಗ್ರಿ ಎಕ್ಸಾಮ್ಸು. ಅದರಲ್ಲಿ ಇಫ್ ಸಪೋಸ್ ನೀವು 5 ಪರೀಕ್ಷೆ ಪಾಸ್ ಆಗಿರ್ತೀರಿ, ಒಂದು ಪರೀಕ್ಷೆ ಏನೋ 4-5 ಮಾರ್ಕ್ಸ್ಲೇ ಫೇಲ್ ಆಗಿರ್ತೀರಿ, ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಕಾಲೇಜ್ನವ್ರಾಗಿರ್ಬೋದು ಅಥವಾ ಯೂನಿವರ್ಸಿಟಿದವ್ರಾಗಿರ್ಬೋದು, ಅವ್ರು ಏನು ಮಾಡ್ತಾರೆ, 5 ಪೇಪರ್ನೇ ಪಾಸ್ ಆಗ್ಯಾನ್ರಿ, ಇನ್ನೊಂದು 3-4 ಮಾರ್ಕ್ಸ್ ಬಿದ್ದರೆ ಅವು ಕೂಡ 6ನೇ ಪೇಪರ್ನಾಗೂ ಪಾಸ್ ಆಗ್ತಾನೆ. ಅಂದ್ರೇನು,
ನಿನಗೆ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲಿ. ಹೌದಾ, ಅದಕ್ಕೋಸ್ಕರ ಇದು ಸೆಲೆಕ್ಷನ್ ಪ್ರೋಸೆಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇದು ಕಂಪ್ಲೀಟ್ಲಿ ಎಲಿಮಿನೇಷನ್ ಪ್ರೋಸೆಸ್. ಇದು ಅಂತೂ ನಿಮಗೆ ಕಂಪ್ಲೀಟ್ ಗೊತ್ತದ ಅಡ್ವಾನ್ಸೇ. ಹೌದಾ, ಇತ್ತೀಚೆಗೆ ನಾವು ಗಮನಿಸಿರ್ಬೋದು, ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ 1,000 ಪೋಸ್ಟ್ ಇದ್ದು ಅಪ್ಲಿಕೇಶನ್ ಎಷ್ಟು ಬೀಳ್ಬೇಕು, ಅದಕ್ಕೆ ಮೋರ್ ದೆನ್ 10 ಲ್ಯಾಕ್. ಹೌದಾ, ಇಂಥ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ನೀವೆಲ್ಲ ಕಲಿತಾ ಇದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾನೆ, 1000 ಪೋಸ್ಟ್ ಇದ್ದಾವೆ, ಅಪ್ಲಿಕೇಶನ್ ಎಷ್ಟು ಮಂದಿ ಹಾಕಿದ್ವಿ, 10 ಲಕ್ಷ ಮಂದಿ ಅಪ್ಲಿಕೇಶನ್ ಹಾಕಿದ್ವಿ ಅಂತಂದ್ರೆ ಏನು ಮಾಡಬೇಕು, 9,99,000 ಮಂದಿಗೆ ಮನೆಗೆ ಕಳಿಸ್ಬೇಕು. ಅವನಿಗೆ ಬೇಕಾಗೋದು ಎಷ್ಟು ಮಂದಿ, 1000 ಜನ. ಅದಕ್ಕೋಸ್ಕರ ಆ 1000 ಜನದಲ್ಲಿ ನೀವು ಒಬ್ಬರು ಆಗಿರ್ಬೇಕಂತಂದ್ರೆ ವಿಡಿಯೋವನ್ನು ಕಂಪ್ಲೀಟ್ ಎಂಡ್ವರೆಗೂ ನೋಡಿದಾಗ ನಿಮ್ಮ ಹೆಸರು ಕೂಡ ಲಿಸ್ಟಲ್ಲಿ ಬರೋಕ್ಕೆ ಸಾಧ್ಯ ಆಗಿರ್ತದೆ. ಹೌದಾ, ಮುಂದಿನದಾಗಿ ಸಿಲೆಬಸ್ ವಿಚಾರಕ್ಕೆ ಬಂದಾಗ, ಹೌದಾ, ಸಿಲೆಬಸ್ ಯಾವ ಥರ ಇರ್ತದೆ, ಕಾಂಪಿಟೇಟಿವ್ ಎಕ್ಸಾಮ್ ಸಿಲೆಬಸ್ ಯಾವ ಥರ ಮತ್ತು ಶೈಕ್ಷಣಿಕ ಪರೀಕ್ಷೆಯ ವಿಷಯ ಯಾವ ಥರ, ಇದನ್ನು ನಾವು ಅರ್ಥ ಮಾಡ್ಕೊಂಡು. ಮೊದಲನೇದಾಗಿ ಶೈಕ್ಷಣಿಕ ಪರೀಕ್ಷೆಯಲ್ಲಿ ಲಿಮಿಟೆಡ್ ಸಿಲೆಬಸ್ ಇರ್ತದೆ. ನೀವು PUC ಮತ್ತು ಡಿಗ್ರಿ ಕಲಿಯುವಾಗ 6 ಸಬ್ಜೆಕ್ಟ್ ಇರ್ತವೆ, ನೀವು 15-20 ಪಾಠಗಳು ಇರ್ತಿದ್ದವು ಮತ್ತು ಆ ಪಾಠಗಳಲ್ಲೆಲ್ಲ ಫಿಕ್ಸ್ಡ್ ಕ್ವಶನ್ ಅಂತ ಇರ್ತಿದ್ದು ಸಿಲೆಬಸ್ಸಿಗೆ. ಫಾರ್ ಎಕ್ಸಾಂಪಲ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಆದ್ರೆ ಫಿಸಿಕ್ಸ್ನಲ್ಲಿ ಫಾರ್ಮುಲಾ, ಡೆರಿವೇಷನ್ ಆಗಿರ್ಬೋದು, ಕೆಮಿಸ್ಟ್ರಿಯಲ್ಲಿ ಮೆಕ್ಯಾನಿಸಮ್ಸ್ ಆಗಿರ್ಬೋದು, ಇದು ಸೈನ್ಸಲ್ಲಿ ಆದ್ರೆ. ಇನ್ನು ಆರ್ಟ್ಸ್ನಲ್ಲಿ ಯಾವ ಥರ ಅಂತಂದ್ರೆ ಶ್ರೀಕೃಷ್ಣ ದೇವರನ್ನ ಬಗ್ಗೆ ಓದ್ಕೊಂಡ್ಬಿಟ್ಟಿರ್ಬೋದು, ಮೊಹಮ್ಮದ್ ಗವಾನ್ ಬಗ್ಗೆ, ಈ ಥರ ಒಂದು 4-5 ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊಂಡು ಓದಿದ್ರೆ ಸಿಲೆಬಸ್ ಕಂಪ್ಲೀಟ್ ಮುಗೀತು ಯಾವುದ್ರದ್ದು, ಶೈಕ್ಷಣಿಕ ಪರೀಕ್ಷೆಗಳದು. ಬಟ್ ಆದರೆ ಇಲ್ಲಿ ಆ ಥರ ಇಲ್ಲ ಸರ್. ನೋಟಿಫಿಕೇಷನಲ್ಲಿ ಸಿಲೆಬಸ್ ಮೆನ್ಷನ್ ಮಾಡಿರ್ತಾರಲ್ರಿ, ಸಿಲೆಬಸ್ ಇಲ್ಲ ಅಂತ ನೀವು ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳ್ಬೋದು. ಮೆನ್ಷನ್ ಮಾಡಿರ್ತಾರೆ, ಬಟ್ ದೇ ಆರ್ ನಾಟ್ ರೆಡಿ ಟು ಆಸ್ಕ್ ದ ಕ್ವಶನ್ಸ್ ಫ್ರಮ್ ಪರ್ಟಿಕ್ಯುಲರ್ ರೀಜನ್. ಅವ್ರು ಯಾವುದೇ ಒಂದು ಏರಿಯಾದಿಂದ ನಿಖರವಾದ ಕ್ವಶನ್ಸನ್ನು ಕೇಳೋದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಿಪ್ರೇಷನನ್ನು ಸಾಗರ ಇದ್ದಂಗೆ ಅಂತಾರೆ. ಅಂದ್ರೆ ಇದಕ್ಕೆ ಎಂಡ್ ಪಾಯಿಂಟ್ ಅನ್ನೋದೇ ಇಲ್ಲ. ಕ್ವಶನ್ ಎಲ್ಲಿಂದ ಕೇಳ್ತಾರೋ ಗೊತ್ತಿಲ್ಲ, ಯಾವ ಬುಕ್ಸ್ನಾಗ ಕೇಳ್ತಾರೋ ಗೊತ್ತಿಲ್ಲ, ಯಾವ ಕರೆಂಟ್ ಅಫೇರ್ಸನ್ನು ಕೇಳ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಎಷ್ಟು ಓದಿದರೂ ಕೂಡ, ಎಷ್ಟು ಪ್ರಿಪ್ರೇಷನ್ ಮಾಡಿದ್ರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಡಿಮೆನೇ ಆಗಿರ್ತದೆ. ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರಿಪ್ರೇಷನ್ ಯಾವುದೇ ಮಾಡಿರಿ ಕರೆಕ್ಟಾಗಿ ಪ್ರಾಪರಾಗಿ ಪ್ರಿಪ್ರೇಷನ್ ಮಾಡಬೇಕು. ಅದೇ ರೀತಿಯಾಗಿ ಮುಂದೆ ಹೋದಂಗೆ ಕಾಂಪಿಟೇಷನ್ ವಿಚಾರ, ಸ್ಪರ್ಧೆ ಎಷ್ಟು ಇರ್ತದೆ ರೀ, ಇಲ್ಲಿಯೂ ಕೂಡ ಕಾಂಪಿಟೇಷನ್ ಇರ್ತದೆ. ಬಟ್ ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಇರ್ತಲ್ಲ, ಆ ಥರ ಕಾಂಪಿಟೇಷನ್ ಇಲ್ಲಿ ಇರೋಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಡಿಗ್ರಿ ಕಾಲೇಜ್ನಾಗ ಅದ್ರಿ, ನೀವು 60 ಮಾರ್ಕ್ಸು 70 ಮಾರ್ಕ್ಸು ಈ ಥರ ಎನಿ ಇಟ್ ಮೇ ಬಿ ಎಷ್ಟು ಸ್ಕೋರ್ ತೊಗೋತೀರ. ನೀವು ಫ್ರೆಂಡ್ಸ್ ಕೂಡ ಅವರು 80 ಮಾರ್ಕ್ಸ್ ಅಥವಾ 90 ಮಾರ್ಕ್ಸ್ ಈ ಥರ ತೊಗೋತಾರೆ. ಇಲ್ಲಿ ಕಾಂಪಿಟೇಷನ್ ನಿನಗೆ ಅವ್ರಿಗೆ ಏನು ಡಿಫ್ರೆನ್ಸ್ ಅಂತಂದ್ರೆ, ಫೈನಲ್ ಎಕ್ಸಾಮ್ದೊಳಗೆ ಮೆಡಲ್ ಯಾರು ತೊಗೋತಾರೆ ಅನ್ನೋದು ಕಾಂಪಿಟೇಷನ್ ಇರ್ತದೆ. ಹೌದಾ, ಇದು ಅಷ್ಟು ಮ್ಯಾಟ್ರ್ ಆಗೋಲ್ಲ. ಇಲ್ಲಿ ಅಕಾಡೆಮಿಕ್ ಎಕ್ಸಾಮ್ಸಲ್ಲಿ ಕಾಂಪಿಟೇಷನ್ ಮ್ಯಾಟ್ರ್ ಆಗೋಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಲ್ಲಿ ಈ ಹೆಸರೇ ಹೇಳುವಂತೆ ಕಾಂಪಿಟೇಷನ್ ಒಳಗೊಂಡಿರ್ತದೆ. ಅದರ ಸಲುವಾಗಿ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರ್ತದೆ. ನಾನು ಆವಾಗಲೇ ಹೇಳಿರುವಂತೆ ಹೋದ ವರ್ಷ 1,000 ವಿಲೇಜ್ ಅಕೌಂಟೆಂಟ್ ಇಷ್ಟು ಪೋಸ್ಟಿಗೆ ಅಪ್ಲಿಕೇಶನ್ ಮೋರ್ ದೆನ್ 10 ಲ್ಯಾಕ್ ಬಿದ್ದಿದ್ದು ಅಪ್ಲಿಕೇಶನ್. ಹೌದಾ, ಅದು ಎಲ್ರಿಗೂ ಗೊತ್ತದ. ಅದೇ ರೀತಿಗೆ ಇತ್ತೀಚೆಗೆ ರೈಲ್ವೇ ಕಾಲ್ಫರ್ ಮಾಡಿದ್ದಾರೆ, ಅದರಲ್ಲಿ ಕೂಡ ಒಂದು 10,000-15,000 ಪೋಸ್ಟ್ ಇರ್ತಾವೆ. ಅಷ್ಟಕ್ಕೆ ಮೋರ್ ದೆನ್ 1 crore ಅಪ್ಲಿಕೇಶನ್ ಕೂಡ ಆಗ್ತಾರೆ. ಅಂತಂದರೆ ಕಾಂಪಿಟೇಷನ್ ಡೇ ಬೈ ಡೇ, ನಾಟ್ ಓನ್ಲಿ ಡೇ ಬೈ ಡೇ, ಎವ್ರಿ ಸೆಕೆಂಡ್ ವಿಲ್ ಗೋಯಿಂಗ್ ಆನ್ ಇನ್ಕ್ರೀಸಿಂಗ್. ಬಯಾಲಜಿಯಲ್ಲಿ ಎವಲ್ಯೂಷನ್ ಆಫ್ ದಿ ಚಾಪ್ಟ್ರಲ್ಲಿ ಒಂದು ಚಾರ್ಲ್ಸ್ ಡಾರ್ವಿನ್ ಅವ್ರ ಸಿದ್ಧಾಂತ ಇದೆ. ಏನಂತಂದ್ರೆ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಯಾವುದು? ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಹೌದಾ, ಅಂತಂದರೆ ಥಿಯರಿ ಆಫ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಯಾರ ಬಲ್ಲಿ ತಾಕತ್ತದ, ಯಾರ ಬಲ್ಲಿ ನಾಲೆಡ್ಜ್ ಅದ, ಯಾರ ಬಲ್ಲಿ ಸ್ಕಿಲ್ ಅದ, ಅಂಥವ್ರು ಮಾತ್ರ ಈ ಫೀಲ್ಡಲ್ಲಿ ಲೀಡ್ ಮಾಡ್ತಾರೆ. ಇರ್ಲಿಕ್ಕಂದ್ರೆ ಏನಾಗ್ತದೆ, ಬ್ಯಾಗು ಹಿಡಿ ಊರಿಗೆ ನಡಿ. ಹಾಗಾಗಿ ಇಷ್ಟೊತ್ತು ನಾವು ಎಕ್ಸಾಮ್ಸ್ ಯಾವ ಟೈಪ್ಸ್ ಅದಾವೆ, ಅದರ ಪ್ರೊಸೆಸ್ ಏನು, ಸಿಲೆಬಸ್ ಏನು, ಅದನ್ನು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಕಾಂಪಿಟೇಷನ್ ಯಾವ ಥರ ಇರ್ತದೆ, ಇಂಥೆಲ್ಲ ಹಲವಾರು ಅಂಶಗಳನ್ನು ಕಲ್ತಿದ್ದೇವೆ. ಅದ್ರ ಜೊತೆಗೆ ಇನ್ನಿತರ ಅಂಶಗಳಾದಂಥ ನೋಟ್ಸ್ ಮಾಡ್ಕೊಳ್ಳೋದಾಗಿರ್ಬೋದು,
ಯಾವ ಥರ ಓದೋದಾಗಿರ್ಬೋದು, ಸೋರ್ಸನ್ನು ಯಾವ ಥರ ಕಲೆಕ್ಟ್ ಮಾಡೋದಾಗಿರ್ಬೋದು, ರಿವಿಷನ್ ಯಾವ ಥರ ಮಾಡೋದು, PYQ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಮ್ಗೆ ಯಾವ ಥರ ಯೂಸ್ ಮಾಡ್ಕೋಬೇಕು, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಯಾಕಂತಂದ್ರೆ ಇಂದಿನ ಪರೀಕ್ಷೆಗಳೆಲ್ಲವೂ ನಿಂತಿರೋದೆ ಕರೆಂಟ್ ಅಫೇರ್ಸ್ ಮ್ಯಾಗ. ಕರೆಂಟ್ ಅಫೇರ್ಸ್ ಗೊತ್ತಿದ್ರೆ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗಿರ್ತದೆ, ಇಲ್ಲ ಅಂತಂದರೆ ಇಲ್ಲ. ಮತ್ತು ಟ್ರೆಂಡಿಂಗ್ ಕ್ವಶನ್ ಅನಾಲಿಸಿಸ್ ಅಂದರೆ ನೀವೆಲ್ಲ ಕಡೆ ಕೇಳಿರ್ಬೋದು, ಕ್ವಶನ್ ಪೇಪರ್ ಬಿಡಿಸ್ಬೇಕು, ರಿವಿಷನ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್. ಇದಿಷ್ಟೇ ಇಂಪಾರ್ಟೆಂಟ್ ಅಲ್ಲ, ಇದ್ರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಕ್ವಶನ್ ಯಾವ ಥರ ಅರೈಸ್ ಮಾಡ್ತಾ ಇದ್ದಾರೆ, ಯಾವ ಥರ ಕ್ವಶನ್ ತೆಗಿತಾ ಇದ್ದಾರೆ ಅವರು, ನೀನು ಯಾವ ಥರ ಸ್ಟಡಿ ಮಾಡ್ಕೋಬೇಕು, ಇಂಥೆಲ್ಲ ಹಲವಾರು ಟ್ರಿಕ್ಸನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಇಂದಿನ ತರಗತಿಯಲ್ಲಿ ನಾವು ಹಲವಾರು ಅಂಶಗಳನ್ನ ಕಲ್ತಿದ್ದೇವೆ. ಅದಕ್ಕೋಸ್ಕರ ಈ ತರಗತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ನೋದಕ್ಕಿಂತ ಪೂರ್ವದಲ್ಲಿ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ತರಗತಿ ಎಲ್ಲರಿಗೂ ಅರ್ಥ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ಬೇಕಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸುತ್ತೇವೆ. ಥ್ಯಾಂಕ್ ಯು ಸೋ ಮಚ್.